ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಾಗಿದೆ, ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂತಹ ಹೋಮ ಪೂಜೆ ಹವನದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಕಲ್ಯಾಣೋತ್ಸವದಲ್ಲಿ ಕೂಡ ದಂಪತಿಗಳು ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ. ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗೆ ನೇರವಾಗಿ ನೀವು ಸಂಪರ್ಕಿಸಬಹುದು. ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತುಂಬಾ ಸರಿ ನಾವು ತುಂಬಾ ವಿಚಾರಗಳು ಮಾತಾಡಿರ್ತೀವಿ, ಆದ್ರೆ ಒಂದು ನ್ಯೂಮರಾಲಜಿ ಅನ್ನೋಂಥ ವಿಚಾರ ಬಂದಾಗ 1ನೇ ತಾರೀಕು ಹುಟ್ಟಿರೋರು ಈ ಸ್ವಭಾವ ಹೀಗಿರುತ್ತೆ, 8ನೇ ತಾರೀಕು ಹುಟ್ಟಿರೋರು ಹೀಗಿರ್ತಾರೆ, ಈ ರೀತಿ ಮಾತಾಡ್ತಿರ್ತಾರೆ. ಆದ್ರೆ ನಾನು ತಿಳ್ಕೊಳ್ಬೇಕಾಗಿರುವಂಥ ವಿಚಾರ ಏನಂದ್ರೆ, ಈಗ ನಾವು ಸಕ್ಸಸ್ ಕಾಣಬೇಕು ಅಂತಂದ್ರೆ 1ನೇ ತಾರೀಕು ನಾವು ಏನು ಮಾಡಬೇಕಾಗತ್ತೆ, ಏನು ಮಾಡಿದ್ರೆ ಜನ ಸಕ್ಸಸ್ ಅನ್ನೋಂಥದ್ದನ್ನ ಕಾಣ್ತಾರೆ. ಸೊ ಈ ಒಂದು ಪ್ರಯತ್ನದಲ್ಲಿ ತಿಳ್ಕೊಳ್ಳುವಂಥದ್ದು, ನಾವು ಬರೀ ಯಾವಾಗಲೂ ಸ್ವಭಾವ ಹೇಳ್ಬಿಡ್ತಾರೆ, ಅವ್ರ ನೇಚರ್ ಹಿಂಗಿರುತ್ತೆ, ಅಥವಾ ಅವ್ರು ತುಂಬ ದುಂದು ವೆಚ್ಚ ಮಾಡ್ತಾರೆ, ತುಂಬ ಕೋಪಿಷ್ಟರಾಗಿರ್ತಾರೆ, ಈ ಥರದ್ದು ಮಾತ್ರ ಕೇಳಿರ್ತೀವಿ ಆ ಸಂಖ್ಯೆಗಳು ಕೇಳಿದಾಗ. ಆದರೆ ನಾವು ಜೀವನದಲ್ಲಿ ಸಕ್ಸಸ್ ಕಾಣಬೇಕು ಅಂತಂದಾಗ ಸೊ 1ನೇ ತಾರೀಕು ನಾವು ಏನು ಮಾಡಿದ್ರೆ ಸಕ್ಸಸ್ ಕಾಣ್ತೀವಿ, ಈ ಥರ ಏನಾದರೂ ತಿಳಿಸಬಹುದಾ ಗುರುಗಳೇ, ಹೇಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಂದು ರಿಲೇಟೆಡ್ಡು ಬಹುಶಃ 4 ಸಲ ರಿಪೀಟ್ ಆಗತ್ತೆ ಅಷ್ಟು. 1 10 10 19 19 28 ಇವೆಲ್ಲ ಕೂಡ ಟೋಟಲ್ ಮಾಡಿದ್ರೆ ಒಂದೇ ಬರುತ್ತೆ. 1 10 19 28 ಇವರೆಲ್ಲರೂ ಕೂಡ ಸಂಖ್ಯೆ 1ಕ್ಕೆ ಬರ್ತಾರೆ. ಬಹುಶಃ ಇದು ಅರ್ಧ ಸತ್ಯ. 1 ಟೋಟಲ್ ಮಾಡಿದಾಗ ಸರಿ, ಆದರೆ 28 ಬಂತಲ್ಲ, ಅಲ್ಲಿ 2 + 8 ಸಂಖ್ಯೆಗಳು ತಗೋಬೇಕು ನಾವು. ಆ 2 ಅನ್ನೋದು ಚಂದ್ರ, 8 ಅನ್ನೋದು ಶನಿ. ಇವೆರಡು ಕೂಡ ಏನನ್ನು ಸೂಚಿಸ್ತಾವ ಅಂತಂದ್ರೆ ಆಪೋಸಿಟ್ ಆಫ್. ಇವೆರಡಕ್ಕೂ ಬರೋದೇ ಇಲ್ಲ. ಎನಿಮಿ ಚಂದ್ರನಿಗೂ ಮತ್ತೆ ಶನಿಗೂ ಬರಲ್ಲ. ಇದನ್ನು ನಾವು ಟೋಟಲ್ ಮಾಡೋದಾಗ ತೆಗೆದುಕೊಳ್ಳೋ ನಂತರ ಅದನ್ನೇ ನೀವು ನ್ಯೂಮರಾಲಜಿ ಸಂಖ್ಯೆಗಳನ್ನು ಬರೀ ಎಲ್ಲದಕ್ಕೂ ಸ್ವಲ್ಪ ಯಾವುದಕ್ಕೆ ಅವಶ್ಯಕತೆ ಇದೆಯೋ ಅತ್ಯಂತ ಅವಶ್ಯಕತೆ, ಈಗ ಸಮಯ ಎಷ್ಟು ಅದಕ್ಕೆ ಟೈಮ್ ಹೇಳಿ. ನಿನ್ನ ಬಳಿ ಎಷ್ಟು ಹಣ ಇದೆ ಅದನ್ನು ಸಂಖ್ಯೆ ಹೇಳಿ. ನಿನ್ನ ಬಳಿ ಎಷ್ಟು ಹಣ ಇದೆ ಅಂದರೆ, ಈಗ ಊಟ ಮಾಡ್ತಾ ಇದ್ದಾರೆ ಅಂದರೆ ಆಗಲ್ಲ. ಅದಕ್ಕೆ ಯಾವ ಸಂದರ್ಭದಲ್ಲಿ ಆ ಸಂಖ್ಯೆಗಳನ್ನು ನಮೂದಿಸಬೇಕು ಅದನ್ನು ತೆಗೆದುಕೊಳ್ಳಿ. ಯಾಕಂದರೆ ಈ ಸಂಖ್ಯೆಗಳು ಅನ್ನೋದು, ಜ್ಯೋತಿಷ್ಯ ಅನ್ನೋದು ಒಂದು ನಾಣ್ಯದ 2 ಮುಖಗಳು ಸರಿ, ಆದರೆ ಯಾವುದನ್ನು ಎಲ್ಲಿ ಹೇಗೆ ಬಳಸಬೇಕು ಅದು ಬಹಳ ಮುಖ್ಯ. ಇದೆಲ್ಲ ನೀವು ತಿಳ್ಕೊಂಡಿರ್ತೀರಿ. ನಾನೇನು ಹೇಳ್ತೀನಿ ಅಂತಂದರೆ, ಸಂಖ್ಯೆ 1 ಅಂತ ಬಂದಾಗ ಅಂದರೆ 1ನೇ ತಾರೀಕು ತೆಗೆದುಕೊಳ್ಳಿ. 1ನೇ ತಾರೀಕು 1 ತಿಂಗಳಲ್ಲಿ ಬಂದು ಹೋಗ್ತಕ್ಕ ಸಂಖ್ಯೆಗಳಿವು. ಹುಟ್ಟಿರೋದು, ನಿಮ್ಮ ಬೆಳವಣಿಗೆಗಳು ಎಲ್ಲ ಆಮೇಲೆ ಅದು ನಿಮಗೆ ಗೊತ್ತಿರ್ತೀವಿ, ನೀವು ತಿಳ್ಕೊಂಡಿರ್ತೀರಿ. ಯೂನಿವರ್ಸಲಲ್ಲಿ ಒಂದು ಮೆಸೇಜ್ ಕೊಡೋದಾದರೆ, ಬಹುಶಃ ಯೂನಿವರ್ಸ್ಗೆ ನೀವೊಂದು ಕಟಿಬದ್ಧರಾಗಿ ಇದ್ದು ನಾನು ಕೆಲವೊಂದು ಬದಲಾವಣೆ ಮಾಡ್ಕೊಳ್ತೀನಿ ಅಂತಂದರೆ, ಬಹುಶಃ ನಿಮ್ಮ ಟೈಮ್ ಟೇಬಲನ್ನು ಚೇಂಜ್ ಮಾಡ್ಕೊಳ್ಬೇಕು. ನಿಮ್ಮ ಪ್ರತಿನಿತ್ಯದ ಏನು ಚಾರ್ಟ್ ಇರುತ್ತೋ ಆ ಚಾರ್ಟ್ ಪ್ರಕಾರ ನೀವು ಏನು ಮಾಡ್ತಾಯಿದ್ರೋ ಅದನ್ನು ಬದಲಾಯಿಸಿಕೊಳ್ಳದೆ ನಿಮಗೆ ಎಂಥ ಸುಸಮಯಗಳು ಬಂದರೂ ಎಂಥ ಅದೃಷ್ಟ ಬಂದರೂ ಪ್ರಯೋಜನವಿಲ್ಲ. ಮೊದಲು ಬದಲಾವಣೆ ಬಹಳ ಮುಖ್ಯ. ಅದಕ್ಕಾಗಿ ರಾತ್ರಿ ಮಲಗೋದ್ರಿಂದ ಹಿಡಿದು ಬೆಳಗ್ಗೆ ನೀವು ಎದ್ದೇಳೋ ತನಕ, ಮತ್ತು ಬೆಳಗ್ಗೆ ಪ್ರಾರಂಭದಿಂದ ಹಿಡಿದು ರಾತ್ರಿ ಮಲಗೋ ತನಕ ಒಂದು ನೀವು ಸೀರಿಯಸ್ ಆಗಿ ಯಾರೇ ಆಗಲಿ ಬೆಳೆಯಬೇಕನ್ನುವ ನಾಯಕ ಹಾಗೆ ಮಾಡಿಕೊಳ್ಳಲೇಬೇಕು. ಅವರಿಗೆ ಈ ದಿನಾಂಕ ಅಂದರೆ 1 ಅನ್ನೋದು ನಾಯಕತ್ವದ ಸಂಖ್ಯೆ. 1 ಅನ್ನೋದು ಏಕಮೇವ ದ್ವಿತೀಯೋಸಿ, ಅಂದರೆ ನಿಮ್ಮ ನಿರ್ಧಾರ ನೀವು ತೆಗೆದುಕೊಳ್ಳೋದ್ರಿಂದ ದ್ವಿತೀಯೋಸಿ. ಅದಕ್ಕಾಗಿ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆಂದು ಪ್ರೀತಿಯ ಬಂಧುಗಳೇ, ಈ ಉದ್ಯೋಗ ಇಲ್ಲ ಅಂತ ಯಾರೋ ಒಬ್ಬ ಆಕೆ ಬಹುಶಃ ನಾವು ಒಂದು ಮಾಡಿದ್ದೀವಿ, ಅಯ್ಯಮ್ಮನಿಗೋಸ್ಕರನೇ ಹೆಸರು ಹೇಳಿ ಮಾಡಿದ್ದೀವಿ. ಅಯ್ಯಮ್ಮ ಹೆಸರು ಏನೋ ರೂಪಾನೋ ಎಂತನೋ, ಗೌರ್ಮೆಂಟ್ ಜಾಬ್ ಬೇಕು ಅಂತಿರ್ತಾಳೆ. ಅಟ್ಲೀಸ್ಟ್ ನಿನ್ನ ನಂಬರನ್ನು ಹಾಕಮ್ಮ ತಾಯಿ. ನೀನು ನಂಬರ್ ಹಾಕಿದ್ರೆ ನಾನೇ ಏನೋ ಮಾಡಿ ಕಷ್ಟಪಟ್ಟದ್ದು ಜಾಬು ನಿನಗೆ ಕರ್ಕೊಂಡು ಕೊಡಿಸ್ತೀನಿ ತಾಯಿ, ಅದು ನನ್ನ ಜವಾಬ್ದಾರಿ. ಆದರೆ ತಲೆನೋವೇನು ಅಂತಂದರೆ, ನೀನೇನನ್ನು ನೋಡದೆ ಜಸ್ಟ್ ನಾವು ಕಾಣಿಸ್ಕೊಂಡ್ರೆ ಸಾಕು, ಅದನ್ನು ಬಿಟ್ಬಿಡ್ತೀಯ. ಕೇಳಿಸ್ಕೊ ತಾಯಿ, ರೂಪ ತಾಯಿ ಮಹಾತಾಯಿ ಕೇಳಿಸ್ಕೊಡಿ. ನಿಮ್ಮ ನಂಬರ್ ಆದರೂ ಹಾಕಿ, ಯಾವ ಜಾಬ್ ಬೇಕು ಅಂತ ಹೇಳಿ, ನಿಮ್ಮ ಎಜುಕೇಷನ್ ಏನಂತ ತಿಳಿಸಿ. ನಾನು ಏನೋ ಮಾಡಿ ನಿಮಗೆ ಆ ಕೆಲಸ ಕೊಡೋ ಜವಾಬ್ದಾರಿ ನಂದು. ಬಹುಶಃ ನಿಮಗೆ ನಿಮ್ಮ ಎಜುಕೇಷನ್ ಏನು ಹೇಳುತ್ತೋ, ಎಲ್ಲಿ ಯಾವ ಸೆಕ್ಟರ್ ನೀವು ಮಾಡಬೇಕು ಅಂತಿರ್ತೀರೋ 100ಕ್ಕೆ 100 ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ.
ಆದರೆ ನಾಯಕತ್ವದ ಗುಣಗಳು ಈ ಸಂಖ್ಯೆ ಬಂದದಕ್ಕೆ ಈಗ ಮಾತಾಡ್ತಾ ಇದ್ದೀನಿ ನಾನು. ಈ ಸಂಖ್ಯೆ ಏನನ್ನು ಸೂಚಿಸುತ್ತೆ ಅಂತಂದರೆ ನಾಯಕತ್ವದ ಗುಣಗಳನ್ನು ಸೂಚಿಸುತ್ತೆ, ಒಂದನೇದು. ಎರಡನೇದು ಉದ್ಯೋಗವನ್ನು ಸೂಚಿಸುತ್ತೆ. ಮೂರನೇದು ಕಮಾಂಡಿಂಗನ್ನು ಸೂಚಿಸುತ್ತೆ. ನೀವು ಡಿಮ್ಯಾಂಡ್ ಮಾಡದೆ ಕಮಾಂಡ್ ಮಾಡಿದ್ರೆ ಡೈಮಂಡ್ ಪಡ್ಕೊಳ್ತೀರಿ ನೀವು. ಅಂಥ ಸಂಖ್ಯೆ ಇದು, ಅಂಥ ಅದ್ಭುತವಾದ ಸಂಖ್ಯೆ ಇದು. ಬಟ್ ನೀವು ಡಿಮ್ಯಾಂಡ್ ಮಾಡೋಕ್ಕೆ ಹೋಗ್ತೀರಿ, ಅದಲ್ಲವೇ ಅಲ್ಲ. ಈ ಸಂಖ್ಯೆಗಳು, ಈ ದಿನಾಂಕಗಳು, ಈ ತಾರೀಕಿನಂದು ಒಂದು ಉದಾಹರಣೆಗೆ ಮಾತಾಡೋದಾದರೆ, ನೀವೆಲ್ಲೋ ಜಾಬ್ ಮಾಡ್ತಾ ಇದ್ದೀರಿ, ಯಾರೋ ಒಬ್ಬ ದೊಡ್ಡ ಅಧಿಕಾರಿಯ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀರಿ. ನೀವು ಅವ್ರನ್ನೇನಾದರೂ ಬಹುಶಃ 8ನೇ ತಾರೀಕು ಮಾತಾಡಿಸ್ಬಿಟ್ರೆ ನೀವೇನೋ ಕೇಳಬೇಕು ಅಂತಿರ್ತೀರಿ. 8ನೇ ತಾರೀಕು ಹೋಗಿ ನೀವು ಮಾತಾಡಿದ್ರೆ ಮುಗೀತು, ನೀವೇನಾದರೂ ಈ ದಿನಾಂಕದಲ್ಲಿ ಹುಟ್ಟಿರೋರಾದರೆ. ಹೀಗೆ ಕೆಲವೊಂದು ಇದ್ದಾವೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ನೀವು ಚೆನ್ನಾಗಿ ನೆನಪಿಟ್ಕೊಂಡು ಈ ಸಂಖ್ಯೆಗಳನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಂಡಿದ್ದು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28 ಇವೆಲ್ಲ ಏನಿದಾವೋ ಒಂದಕ್ಕೆ ಬರುವಂಥದ್ದು. ಆದರೂ ಕೂಡ ಪ್ರಧಾನವಾಗಿ ನಿಮ್ಮ ನಾಯಕತ್ವದ ಗುಣಗಳು ಹೊರಹೊಮ್ಮಬೇಕಾದ್ರೆ ಅದು ಈಗ ನಾನು ಟೈಮ್ ಟೇಬಲ್ ಅಂತ ಹೇಳ್ತಾ ಇದ್ದೀನಲ್ಲ, ಅದೇನು ಅಂತಂದರೆ ಸೂರ್ಯೋದಯ ಆಗುವ ಮನೆ ನೀವು ಎದ್ದಿರಲೇಬೇಕು. ಇದು ಬರೆದಿಟ್ಕೊಳ್ಳಿ. ಸೂರ್ಯೋದಯ ಅಂದರೆ ಸೂರ್ಯನನ್ನು ನೀವು ಎಬ್ಬಿಸಬೇಕು, ಸೂರ್ಯ ನಿಮ್ಮನ್ನು ಎಬ್ಬಿಸಬಾರ್ದು ಅಂತ ನಾನು ಆಗಾಗ ತಾರ್ಕಿಕವಾಗಿ ಮಾತಾಡ್ತಿರ್ತೇನೆ. ಪ್ರತಿಯೊಬ್ಬರು ಎದ್ದೇಳಬೇಕು. ಆದರೆ ಈ ಸಂಖ್ಯೆಗಳಿರುವಂಥವ್ರು ಅಂದರೆ ನಾನು ಏನಾದರೂ ಬದುಕು ಕಟ್ಕೊಳ್ಬೇಕು ಅನ್ನೋರು, ನೀವು ಯಾವ ದಿನಾಂಕದಲ್ಲಾದರೂ ಹುಟ್ಟಿರಿ, ನಾನು ಅದನ್ನು ಮಾತಾಡ್ತಿಲ್ಲ. ಈ ದಿನಾಂಕದಂದು ಪರ್ಟಿಕ್ಯುಲರ್ಲಿ ನೀವು ಮಾತ್ರ ಪ್ರತಿನಿತ್ಯ ಎದ್ದೇಳಬೇಕು. ಕೊನೆ ಪಕ್ಷ ಈ ದಿನಾಂಕಗಳಲ್ಲಿ ನೀವೆದ್ದು ತಾಮ್ರದ ಪಾತ್ರೆಯಲ್ಲೇ ನೀರು ಹಾಕಿ ಒಂದಷ್ಟು ಬೆಲ್ಲವನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಲೇಬೇಕು. 6 ಗಂಟೆಗೆ ಸೂರ್ಯೋದಯ ಆಗುವಂಥ ಸಂದರ್ಭಕ್ಕೆ, ಸೂರ್ಯ ಉದಯ ಆಗಲಿಕ್ಕೂ ನೀವು ಅರ್ಘ್ಯ ಕೊಡಲಿಕ್ಕೆ ಒಂದೇ ಸಮಯ ಆಗಿರಬೇಕು. ಕೆಲವು ನೊಂದ್ಕೊಂಡ್ಬಿಟ್ಟಿರ್ತಾರೆ, ಈ ಗಂಡ ಅನ್ನೋನು ಯಾವಾಗಲೂ ಮನೆಯಲ್ಲಿ ತಿಂದ್ಕೊಂಡು ಉಂಡ್ಕೊಂಡು ಇರ್ತೀಯಾ ಅದೇನೋ ಚೇಳಿಸ್ತಿರ್ತಾರೆ, ಬೇಜಾರಾಗ್ತಿರ್ತಾರೆ ಕೆಲವು ಹೆಣ್ಣು ಮಕ್ಕಳಿಗೆ. ಆ್ಯಕ್ಚುಲಿ ಆ ಮನುಷ್ಯನಾಗ ಅನ್ನೋ ಹಾಗಿಲ್ಲ. ನೀನು ಎಷ್ಟು ಮಾಡ್ತಿದ್ರೆ ಡಬಲ್ ಕೆಲಸ ಇರುತ್ತೆ ಮನೆಯಲ್ಲಿ, ಅದು ಅರ್ಥನೇ ಆಗಲ್ಲ. ಬಹುಶಃ ಜಾಬ್ ಮಾಡಬೇಕು ಅಂತ ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ದಯವಿಟ್ಟು 1 ತಿಂಗಳಲ್ಲಿ ಬರ್ತಕ್ಕಂಥ ಈ 4 ದಿನಾಂಕಗಳಲ್ಲಿ ಕರೆಕ್ಟಾಗಿ ನೀವು ಸೂರ್ಯನಿಗೆ ಸಂಬಂಧಪಟ್ಟ ಅರ್ಘ್ಯವನ್ನು ಕೊಟ್ಟು, ಓಂ ಶ್ರೀ ಸವಿತೃ ಸೂರ್ಯನಾರಾಯಣಾಭ್ಯಾಂ ನಮಃ, ಓಂ ಶ್ರೀ ಸವಿತೃ ಸೂರ್ಯನಾರಾಯಣಾಭ್ಯಾಂ ನಮಃ. ಸೂರ್ಯ ನಿಮಗೆ ಕಾಣ್ತಾ ಇರಬೇಕು. ಆ ದಿನದಲ್ಲಿ 108 ಸಲ, 1008 ಸಲ ನೀವು ಈ 4 ದಿನಾಂಕದಲ್ಲಿ ಹೇಳ್ತೀನಿ ಅಂತಂದರೆ ತೋರಿಸಿ ನೋಡೋಣ. ಯಾಕೆ ನಿಮ್ಗೆ ಉದ್ಯೋಗ ಸಿಗಲ್ವಾ? ರೂಪ ತಾಯಿ, ಇದನ್ನು ಮಾಡ್ಕೋ ತಾಯಿ, ಇದನ್ನು ನೀವು ಮಾಡ್ಕೊಳ್ಳಿ ತಾಯಿ. ಕರೆಕ್ಟಾಗಿ ನಿಮಗೆ ಮತ್ತೆ ಉದ್ಯೋಗ ನನಗೆ ಸಿಕ್ತು ಅಂತ ಹಾಕಿ. ನೀವು ಅದನ್ನು ಬಿಟ್ಟು ಏನೂ ಮಾಡಿಕೊಳ್ಳದೆ, ನೀವೇನನ್ನೂ ಗಮನಿಸದೆ, ನಿಮಗೋಸ್ಕರ ಒಂದು ವಿಡಿಯೋ ಅದಕ್ಕೆ ಮಾಡಿದ್ದೀವಿ, ಅದನ್ನೂ ಕೂಡ ನೀನು ನೋಡಿಲ್ಲ. ಆಮೇಲೆ ಎಷ್ಟೋ ಜನ ಹೆಣ್ಣುಮಕ್ಕಳು ಕೂಡ ಪಾಪ ಯಾರೋ ಒಂದು ಆ ಹೆಣ್ಣುಮಗು ಶ್ರೀದೇವಿ ಅಂತೆ, ಆಮೇಲೆ ಇನ್ನು ಯಾರ ಪವಿತ್ರ ಅವರೆಲ್ಲ ಹಾಕ್ತಿರ್ತಾರೆ, ಅಮ್ಮ ಗುರುಗಳು ಮಾಡಿದ್ದಾರೆ, ನೋಡು ತಾಯಿ ಮಾಡು, ಏನು ನೋಡೋದು ನಿಮಗೆ ನಿಮ್ಮ ಆ ಒಂದು ಕಾಮೆಂಟ್ ಏನಾಗ್ತಿತ್ತು ಅದರ ಕೆಳಗಡೆ ಪಾಪ ಲಿಂಕ್ ಕೂಡ ಕೊಡ್ತಾ ಇದ್ದಾರೆ. ಆದ್ರೂ ನೀವು ಗಮನಿಸಿಲ್ಲ ಅಂದರೆ ಇನ್ನೇನು ಮಾಡೋದು ಗೊತ್ತಿಲ್ಲ, ನಿಮ್ಮನ್ನು ಹೆಂಗೆ ಹುಡುಕಾಟ ಮಾಡೋದು ಗೊತ್ತಿಲ್ಲ. ಅಟ್ಲೀಸ್ಟ್ ನಿಮ್ಮ ನಂಬರನ್ನು ಹಾಕಿದ್ರೆ ಬಹುಶಃ ನಿಮಗೆ ಸಂಬಂಧಪಟ್ಟ ರೆಮಿಡಿ ನಾನು ಕೊಡ್ತೇನೆ. ಪಾಪ ತುಂಬ ತೊಂದರೆಯಲ್ಲಿದ್ದೀರಿ, ಜಾಬು ಅಂತ ನೀವು ತುಂಬ ಬೇಸರ ತಂಗಿದ್ದೀರಿ. ಆ ಜಾಬ್ ಪಡ್ಕೊಳ್ಳಲೇಬೇಕು ಅಂತಂದರೆ ನೋಡಿ, ಇದು ನಿಮ್ಮ ಕನಸಿದೆಯಲ್ಲ, ಪಡ್ಕೊಂಡೇ ತೀರಬೇಕು ಅನ್ನೋದಿದ್ದರೆ ಒಂದಲ್ಲ ಒಂದಿನ ಶಬರಿ ಅನ್ನೋಳು ಎಷ್ಟು ವರ್ಷ ರಾಮನಿಗೆ ಹಾಕಾದ್ಲು. ಹಾಗೆ ನಿಮ್ಮ ಸಂಕಲ್ಪ ಇದ್ಬಿಟ್ರೆ ಪಡ್ಕೊಂಡೇ ತೀರ್ತೀರಿ. ಬೆಟ್ಟವನ್ನು ಬೇಕಾದರೆ ಪುಡಿ ಮಾಡ್ತೀನಿ ಅಂತ ನೀವು ಚಾಲೆಂಜ್ ಮಾಡಿದ್ರೆ ಮಾಡೇ ತೀರ್ತೀರಿ. ಆದರೆ ಚಾಲೆಂಜ್ ಬೇಕು, ನಾನು ಪಡ್ಕೊಂಡೇ ತೀರ್ತೀನಿ ಅಂತಕ್ಕಂತಹ ಹುಮ್ಮಸ್ಬೇಕು. ಅಂಥವರು ಈ ದಿನಾಂಕಗಳನ್ನು ಬಳಸ್ಕೊಂಡು ಇನ್ನೂ ಸಾಧ್ಯವಾದರೆ 1 ತಿಂಗಳಲ್ಲಿ ಈ 4 ದಿನಾಂಕದಂದು ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ಮಂದಾರ ಪುಷ್ಪಗಳಿಂದ ಅರ್ಚಿಸುವುದು, ಅಂದರೆ ಕೆಂಪು ದಾಸವಾಳ ಹೂವಿಂದ ಅರ್ಚಿಸುವುದು. ನೋಡೋಣ, ಅದೃಷ್ಟದ ಬಾಗಿಲು ತಂತಾನ ಓಪನ್ ಆಗಿಬಿಡುತ್ತಂತೆ. ಈ ಸೆನ್ಸಾರ್ ಇರುತ್ತಲ್ಲ ಒಂದು ಗ್ಲಾಸದು, ಯಾವುದಾದ್ರೂ ನೀವು ಮಾಲ್ಗಳು ಹೋದಾಗ ನೋಡಿರ್ತೀರಲ್ಲ, ನೀವು ಹೋದ ಕೂಡಲೇ ಒಂದು 2-3 ಮೀಟ್ರಲ್ಲಿ ಇರುತ್ತಲ್ಲ, ತಕ್ಷಣ ಓಪನ್ ಆಗುತ್ತಲ್ಲ, ಆಗ ಓಪನ್ ಆಗುತ್ತೆ ನಿಮ್ಮ ಅದೃಷ್ಟದ ಬಾಗಿಲು. ಪ್ರೀತಿಯ ಬಂಧುಗಳು, ಈ ದಿನಾಂಕವನ್ನು ಸೂರ್ಯನಿಗೆ ಅರ್ಘ್ಯ ಕೊಡೋದು, ಸೂರ್ಯನ ಪ್ರಾರ್ಥನೆ ಮಾಡೋದು, ಚೆನ್ನಾಗಿ ನಿಮಗೆ ಜ್ಞಾಪಕ ಇಟ್ಕೊಂಡು ಎದ್ದೇಳಬೇಕಾಗಿರೋದು. ಪ್ರತಿನಿತ್ಯವೂ ಅಂತೇಳಿ ಕೊನೆ ಪಕ್ಷ ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಅಂತಂದರೆ ನೀವು ಆ ದಿನಾಂಕಗಳಲ್ಲಿ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಬನ್ನಿ, ನೀವು ಲೀಡ್ರಾಗಿ ಬೆಳಿತೀರಿ. ನಾನು ಮೊದಲೇ ಹೇಳಿದ್ದೀನಿ, ಡಿಮ್ಯಾಂಡ್ ಮಾಡದೆ ನೀವು ಕಮಾಂಡ್ ಮಾಡಿದ್ರೆ ಡೈಮಂಡ್ ಪಡ್ಕೊಳ್ತೀರಂತ. ಚಾಲೆಂಜ್ ಇರಲಿ, ಇನ್ನು ನಿಮಗೆ ಆ ದೇವತೆಗಳು ಸಹಕರಿಸ್ತವೆ.
ಖಂಡಿತ ಗುರುಗಳೇ. ಸೊ ಕೊಟ್ಟಂತಹ ರೈಮಿಂಗ್ ಕೂಡ ತುಂಬ ಅದ್ಭುತವಾಗಿತ್ತು. ನಾಯಕತ್ವದ ಕ್ವಾಲಿಟೀಸ್ ಇರುತ್ತೆ ಅವ್ರಿಗೆ, ಲೀಡರ್ಶಿಪ್ ಕ್ವಾಲಿಟೀಸು. ಜೊತೆಗೆ ಸೂರ್ಯೋದಯಕ್ಕೆ ಮುಂಚೆನೇ ಇವ್ರು ಹೇಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಸೊ ಸೂರ್ಯ ಬರಕ್ಕೆ ಮುಂಚೆ ಇವ್ರು ವೆಲ್ಕಮ್ ಮಾಡಬೇಕು, ಸೊ ಸೂರ್ಯ ಬಂದು ಇವ್ರನ್ನ ಎಪ್ಸೋ ಅಂಥದ್ದೆಲ್ಲ ಭಾಳ ಅದ್ಭುತವಾಗಿತ್ತು. ಆ್ಯಂಡ್ ಗೌರ್ಮೆಂಟ್ ಜಾಬ್ಗೆ ಯಾರು ಪ್ರಯತ್ನ ಪಡ್ತೀರಾ ಅಥವಾ ಜಾಬ್ಗೆ ಟ್ರೈ ಮಾಡ್ತಿದ್ದಾರೆ ಅವ್ರಿಗೇನು ಒಂದು ರೆಮಿಡಿಯನ್ನು ಕೂಡ ಈಗಲೂ ತಿಳಿಸ್ಕೊಟ್ಟಿದ್ದೀರಾ. ಸೊ ಬಹುಶಃ ಇದ್ರ ಮುಖಾಂತರ ಅವ್ರು ನೋಡಿ ಅವ್ರಿಗೆ ಕೆಲಸ ಸಿಗುತ್ತೆ, ಇಲ್ಲಾಂದರೆ ನೀವೇ ನೇರವಾಗಿ ಬಂದು ಭೇಟಿ ಮಾಡಿಬಿಡಿ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ರಿ. ಇನ್ನು ಈ 1, 10, 19, 28 ಈ ಒಂದು ಸಂಖ್ಯೆಯ ಬಗ್ಗೆ ವಿಶೇಷವಾಗಿರುವಂಥ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಎಷ್ಟೋ ಬಾರಿ ತಿಳ್ಕೊಂಡಿರ್ತೀವಿ, ಆದರೆ ಪರಿಪೂರ್ಣವಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬಹುದು. ಸೊ ನೀವು ಕೂಡ ಜಾಬ್ಗೆ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಈಗಷ್ಟೇ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.